ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ್ಗ. ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂನ ನೋಡ್ತಾ ಇದ್ದೆ, ರಾಬಿನ್ ಉತ್ತಪ್ಪ ಅವ್ರು ಕೊಟ್ಟಿರೋದು. ಅದರಲ್ಲಿ ಅವ್ರು ಪ್ರಿಸೈಸ್ ಆಗಿ ಮೆನ್ಷನ್ ಮಾಡಿದ್ರು, ಒಂಥರ ಹಾನೆಸ್ಟ್ ಆಗಿ ಹೇಳಿದ್ರು, ಇನ್ನೇ ರಿಟೈರ್ಮೆಂಟ್ ಎಲ್ಲ ಆಗಿದೆಯಲ್ಲ, ಇವಾಗ ಹೇಳೋದೇ ನಡೆಯುತ್ತೆ. ಅದ್ರ ಮುಂಚೆ ಅವ್ರು ಹೇಳ್ತಾ ಇರಲಿಲ್ಲ ಈ ಥರ. ಯಾಕೆಂದರೆ ಅವರ ಸೆಲೆಕ್ಷನ್ಗೂ ಕೂಡ ಅದು ಇಂಪ್ಯಾಕ್ಟ್ ಆಗ್ತಿತ್ತಲ್ಲ, ಅದಕ್ಕೋಸ್ಕರ ಅವ್ರು ಈಚೆ ಕಡೆ ಹೇಳ್ತಾ ಇರಲಿಲ್ಲ. ಎಲ್ಲೂ ಕೂಡ ಪಾಲಿಟಿಕ್ಸ್, BCCಯಲ್ಲಿ ಪಾಲಿಟಿಕ್ಸ್ ನಡೆಯುತ್ತಾ? ಹೌದು, ಖಂಡಿತ ಪಾಲಿಟಿಕ್ಸ್ ನಡೆಯುತ್ತೆ. 3 ಲಾಬಿ ಇದೆ. 3 ಲಾಬಿ ಪ್ಲೇಯರ್ಸ್ಗಳು ಅಲ್ಪ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರು ಸಾಕು, ಅವರಿಗೆ ಅವಕಾಶ ಸಿಗುತ್ತೆ. ಮುಂಬೈ ಲಾಬಿ, ಪಂಜಾಬ್ ಲಾಬಿ ಆ್ಯಂಡ್ ಡೆಲ್ಲಿ ಲಾಬಿ. ಸೊ ಈ 3 ಲಾಬಿಗಳ ಅಂದರೆ ಈ 3 ರೀಜನ್ಗಳ ಪ್ಲೇಯರ್ಸ್ಗಳಿಗೆ ಜಾಸ್ತಿ ಆಪರ್ಚುನಿಟಿಗಳು ಸಿಗುತ್ತೆ. ನಾವೇನಾದರೂ ಅಂದರೆ ನಾವು ಕರ್ನಾಟಕನೋ, ತಮಿಳ್ನಾಡೋ, ಎಸ್ಪೆಷಲಿ ಸೌತ್ ಸ್ಟೇಟ್ಗಳು ಅಥವಾ ಬೇರೆ ಸ್ಟೇಟ್ಗಳು ಈ 3 ಲಾಬಿನ ಬಿಟ್ಬಿಟ್ಟು ಬೇರೆ ಸ್ಟೇಟ್ಸ್ಗಳೇನಾದ್ರು ಪ್ಲೇಯರ್ಗಳು ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾ ಇತ್ತು ಅಂತಂದರೆ, ಬರೀ ಪರ್ಫಾರ್ಮ್ ಮಾಡಿದ್ರೆ ಸಾಲೋದಿಲ್ಲ, ಟ್ರೋಫಿಗಿದ್ರೆ ಮಾತ್ರ ರೆಕಗ್ನಿಷನ್ ಅನ್ನೋದು ಸಿಗುತ್ತೆ ಅಂತ ರಾಬಿನ್ ಉತ್ತಪ್ಪ ಅವ್ರು ಹೇಳಿದರು. ಅದು ನಿಜ ಕೂಡ ಹೌದು. ಅವ್ರು ಮುಂಚೆ ಏನೋ ಕೇಳ್ತಿಲ್ಲ ಅಂದರೆ ಗೊತ್ತಿರುತ್ತೆ ಏನೋ ಕೇಳ್ತಿರಲ್ಲ ಅಂತ. ಸೊ ಇವಾಗ ರಿಟೈರ್ಮೆಂಟ್ ಕೊಟ್ಟಾದ್ಮೇಲೆ ಈಚೆ ಕಡೆ ಓಪನ್ ಆಗಿ ಮಾತಾಡಿದ್ದಾರೆ. ಸೊ ಅದೇ ಥರ ನಮ್ಮ ಕರ್ನಾಟಕ ಟೀಮು ಕೂಡ ತೋರಿಸ್ಕೊಂಡಿದೆ. ಹೌದು, ನಮ್ಮ ಕರ್ನಾಟಕ ಚೆನ್ನಾಗೇನೋ ಪರ್ಫಾರ್ಮ್ ಮಾಡ್ತಿತ್ತು, ಬಟ್ ಟ್ರೋಫಿ ಅನ್ನೋದು ರೀಸೆಂಟಾಗಿ ಬಂದಿರಲಿಲ್ಲ ನಮ್ಮ ಕರ್ನಾಟಕಕ್ಕೆ. ಸಿಕ್ಕಾಪಟ್ಟೆ ಕ್ಲೋಸ್ ಹೋಗ್ತಾ ಇದ್ರು, ಸತ್ಕೊಂಡು ಬರ್ತಾ ಇದ್ರು. 5 ಸಲ ಗೆದ್ದಿದ್ದಾರೆ, ಹೌದು, ವಿಜಯ್ ಹಜಾರೆ ಟ್ರೋಫಿಲಿ. ಅದಕ್ಕೋಸ್ಕರ ರೆಕಗ್ನಿಷನ್ ಸಿಕ್ಕಿರೋದು. ಇವಾಗ ಮನೀಶ್ ಪಾಂಡೆ ಅವರಿಗೆ ರೆಕಗ್ನಿಷನ್ ಸಿಕ್ಕಿದ್ದಾಗಿರ್ಬೋದು, ಜೊತೆಗೆ KL ರಾಹುಲ್ಗೆ ಸಿಕ್ಕಿದ್ದಾಗಿರ್ಬೋದು, ಇನ್ನೂ ಸುಮಾರು ಜನ ಪ್ಲೇಯರ್ಸ್ಗಳಿಗೆ ಸಿಕ್ಕಿದೆ. ಪ್ರಸಿದ್ಧ ಕೃಷ್ಣ ಫಾರ್ ದಟ್ ಮ್ಯಾಟರ್. ಸೊ ಸಿಕ್ಕಿ ರೆಕಗ್ನಿಷನ್ ಆಗಿರ್ಬೋದು. ಟ್ರೋಫಿ ಗೆದ್ದಿದ್ರಿಂದನೇ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರೆಕಗ್ನಿಷನ್ ಅನ್ನೋದು ಸಿಕ್ಕಿರುವಂಥದ್ದು. ಸೊ ಈ ಟೈಮು ಅಷ್ಟೇ ನಮ್ಮ ಕರ್ನಾಟಕ ಟೀಮು ವಿಜಯ್ ಹಜಾರೆ ಟ್ರೋಫಿನ ಎತ್ತಿ ಹಿಡಿದಿದ್ದಾರೆ 5ನೇ ಬಾರಿಗೆ. ಸೊ ರೆಕಗ್ನಿಷನ್ ಅನ್ನೋದು ಖಂಡಿತ ಸಿಗಬೇಕಾಗಿದೆ. ಹೌದು, ಅದೇ ಥರ ಪರ್ಫಾರ್ಮ್ ಮಾಡಿದರೆ ಇಂಡಿವಿಜುವಲ್ ಪ್ಲೇಯರ್ಸ್ಗಳು. ಸೊ ಮಯಾಂಕ್ ಅಗ್ರವಾಲ್ ಬಗ್ಗೆ ಮಾತಾಡಲೇಬೇಕು ಗುರು. ಮಯಾಂಕ್ ಅಗ್ರವಾಲ್ ಒಂದು ವೇಳೆ ಈ ವಿಜಯ್ ಹಜಾರೆ ಟ್ರೋಫಿ ಏನಾದರೂ IPL ಆಕ್ಷನ್ಗಿನ್ನ ಮುಂಚೆ ಆಗಿತ್ತು ಅಂತಂದರೆ ಶ್ಯೋರ್ಲಿ ಅವ್ರು ಖಂಡಿತ ಅನ್ಸೋಲ್ಡ್ ಆಗ್ತಾ ಇರಲಿಲ್ಲ. ಪಕ್ಕ ಶ್ಯೂರ್ ಆಗಿ ಅನ್ಸೋಲ್ಡ್ ಆಗ್ತಿರಲಿಲ್ಲ. ಯಾಕಂದರೆ ಆಸ್ ಎ ಕ್ಯಾಪ್ಟನ್ ಟ್ರೋಫಿ ಗೆಲ್ಲೋವಂಥ ಕ್ಯಾಪ್ಟನ್ ಇದ್ದಾರೆ ಅಂತಂದರೆ ಯಾವುದೇ ಟ್ರೋಫಿ ಆಗಿರಲಿ, ರಣಜಿ ಟ್ರೋಫಿ ಆಗಿರಲಿ, ವಿಜಯ್ ಹಜಾರೆ ಆಗಿರಲಿ, ರಣಜಿ ಟ್ರೋಫಿ ತೊಗೊಂಬರೋದು ಬೇಡ, ವೈಟ್ ಬಾಲ್ ಫಾರ್ಮೆಟ್ನ ತೊಗೊಂಬರೋಣ. ವಿಜಯ್ ಹಜಾರೆ ಆಗಿರಲಿ, ಸೈಯದ್ ಮುಷ್ತಾಕ್ ಅಲಿ ಆಗಿರಲಿ, ಅವರಿಗೆ ನೆಕ್ಸ್ಟ್ ಲೆವೆಲ್ ಕೆಪಬಿಲಿಟಿ ಇದೆ ಅಂತಲೇ ಅರ್ಥ. 651 ರನ್ನು. ಹೌದು, ನಾಕ್ಔಟ್ಸ್ಗಳಲ್ಲಿ ಅಷ್ಟೇನಾಗಿ ಪರ್ಫಾರ್ಮ್ ಮಾಡಿಲ್ಲ. 3 ಮ್ಯಾಚ್ಗಳನ್ನು ಕೂಡ ಅಷ್ಟೊಂದು ಹೆವಿ ರನ್ಸ್ಗಳೇನು ಬಂದಿಲ್ಲ. ಫೈನಲ್ಸಲ್ಲೂ ಕೂಡ 30+ ರನ್ಸ್ನ ಹೊಡೆದ್ರು ಅಷ್ಟೇನೆ. ಬಟ್ ಲೀಗ್ ಸ್ಟೇಜ್ ಮ್ಯಾಚ್ಗಳಲ್ಲಿ ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಆಗಿದ್ದ ಲೀಗ್ ಸ್ಟೇಜ್ ಮ್ಯಾಚ್ಗಳಲ್ವ. ಲೀಗ್ ಸ್ಟೇಜ್ ಮ್ಯಾಚಲ್ಲೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಕರ್ನಾಟಕ ಅಂದರೆ ಸೈಯದ್ ಮುಷ್ತಾಕ್ ಅಲಿ ಆಗಿದ್ದದೇ. ಲೀಗ್ ಸ್ಟೇಜ್ ಮ್ಯಾಚ್ಗಳಲ್ಲೆಲ್ಲ ಗೋತಾ ಹೊಡೆದ್ವಿ, ನೆಟ್ಟಾಗಿ ಅಲ್ಲೇ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ, ಕ್ವಾಲಿಫೈ ಕೂಡ ಆಗಲಿಲ್ಲ. ಬಟ್ ಲೀಗ್ ಸ್ಟೇಜ್ ಮ್ಯಾಚ್ಗಳು ಅಂತ ಬಂದಾಗ ಎಲ್ಲ ಮ್ಯಾಚ್ಗಳನ್ನು ಕೂಡ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿದ್ದು ಮಯಾಂಕ್ ಅಗ್ರವಾಲು. ಆಸ್ ಎ ಕ್ಯಾಪ್ಟನ್ನು ಲೀಡಿಂಗ್ ಫ್ರಮ್ ದ ಫ್ರಂಟು ತೊಗೊಂಡೋಗಿದ್ದಾರೆ ಟೀಮ್ನ. ಸೊ ಇಲ್ಲಿ ಆ್ಯಕ್ಚುಲಿ ಕ್ರೆಡಿಟ್ ಕೊಡಬೇಕಾಗಿರೋದು ಎಲ್ಲ ಇವಾಗ ಸ್ಮರನ್ ಆಗಿರ್ಬೋದು, ಶ್ರೀಜಿತ್ ಆಗಿರ್ಬೋದು, ದೇವದತ್ ಪಡಿಕ್ಕಲ್ ಆಗಿರ್ಬೋದು, ಜೊತೆಗೆ ಬೌಲಿಂಗ್ ವೈಸ್ ಅಭಿಲಾಷ್ ಶೆಟ್ಟಿ, ಪ್ರಸಿದ್ಧ ಕೃಷ್ಣ ಆ್ಯಂಡ್ ಕೌಶಿಕ್. ಸೊ ಯಾರನ್ನೂ ಕೂಡ ಶ್ರೇಯಸ್ ಗೋಪಾಲ್. ಸೊ ಎಲ್ಲರೂ ಕೂಡ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ನಮ್ಮ ಕರ್ನಾಟಕ ಟೀಮಿಗೆ ಕೊಟ್ಟಿದ್ದಾರೆ. ಬೌಲಿಂಗ್ ವೈಸ್ ಆಗಿರ್ಬೋದು, ಬ್ಯಾಟಿಂಗ್ ವೈಸ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು ಈ ಒಂದು ಟೂರ್ನಮೆಂಟಲ್ಲಿ. ಬಟ್ ಕ್ಯಾಪ್ಟನ್ ಮಯಾಂಕ್ ಅಗ್ರವಾಲ್ ಯಾವ ರೀತಿ ಬೌನ್ಸ್ ಬ್ಯಾಕ್ ಆದರೂ IPL ಆಕ್ಷನಲ್ಲಿ ಅನ್ಸೋಲ್ಡ್ ಆಗ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಕುಗ್ಗೋಗ್ತಾರೆ ಅಂತ ಅನ್ಕೊಂಡಿದ್ದಂಥ ಮಯಾಂಕ್ ಅಗ್ರವಾಲು ಈ ಥರ ಬೌನ್ಸ್ ಬ್ಯಾಕ್ ಆಗಿ ಟೂರ್ನಮೆಂಟನ್ನೇ ಗೆದ್ದು ತೋರಿಸ್ತಾರೆ, ಆಸ್ ಎ ಕ್ಯಾಪ್ಟನ್ ಆಗಿ ಗೆದ್ದು ತೋರಿಸ್ತಾರೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಡೌನ್ ಇರ್ತಾರೆ, ಏನೋ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ. ಮಹಾರಾಜ ಟ್ರೋಫಿಲಿ ಓಕೆ, ಒಂದು ಡಿಸೆಂಟ್ ಪ್ರದರ್ಶನ ಮಸ್ತಾಗೇನೆ ಆಡಿದ್ರು ಮಹಾರಾಜ ಟ್ರೋಫಿಲಿ. ಸೈಯದ್ ಮುಷ್ತಾಕ್ ಅಲಿನ ಅಷ್ಟಾಗೇನು ಬರಲಿಲ್ಲ. ಈ ಕಡೆ ವಿಜಯ್ ಹಜಾರೆ ಟ್ರೋಫಿಲೂ ಕೂಡ ಕರ್ನಾಟಕ ಟೀಮಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆಫ್ಟರ್ ದಟ್ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡಿದ್ರು ಕರ್ನಾಟಕ ಟೀಮು. ಅದಾದಮೇಲೆ ಇಲ್ಲಿ ಎಕ್ಸ್ಪೆಕ್ಟೇಷನ್ನು ಅಷ್ಟು ಇರಲಿಲ್ಲ. ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡ್ತಾರೆ ಮಯಾಂಕ್ ಅಗ್ರವಾಲ್ನ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೊಂದೇನು ಇರಲಿಲ್ಲ. ಆ್ಯಕ್ಚುಲಿ ಕರ್ನಾಟಕ ಟೀಮ್ ಈ ಸಲ ಹೊಡಿತಾರೆ ಅಂತ ಏನು ಇರಲಿಲ್ಲ. ಏನೋ ಸೈಯದ್ ಮುಷ್ತಾಕ್ ಅಲಿ ಹೊಡೆದಿತ್ತು ಅಂತಂದರೆ ಇಲ್ಲಾಗರು ಇದನ್ನು ಹೊಡಿಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಗೆ ಬರ್ಬೋದಾಗಿತ್ತು. ಬಟ್ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಕರ್ನಾಟಕ ಗೆಲ್ತಾರೆ ಅಂತ. ಸೊ ಅಂಥ ಟೈಮಲ್ಲಿ ಬಂದು ಮಯಾಂಕ್ ಅಗ್ರವಾಲ್ ಅವರು ಆಸ್ ಎ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟು ಗೆಲ್ಸಿರುವಂಥ ಟೂರ್ನಮೆಂಟ್ ಇದು. ಅದೇ ಹೇಳಿದ್ನಲ್ಲ, IPL ಆಕ್ಷನ್ ಈ ಟೈಮಲ್ಲಿ ಆಗಬೇಕಾಗಿತ್ತು ಮಗ. ಇವಾಗ ಆಗಿತ್ತು ಅನ್ನೋ ನೋಡ್ಕೊಳ್ಳಿ, ಪಕ್ಕ ಮಯಾಂಕ್ ಅಗ್ರವಾಲು ಹೆವಿ ಅಮೌಂಟ್ ಹೋಗ್ತಾರೆ ಅಂತ. ಅಟ್ಲೀಸ್ಟ್ ಯಾವ್ದನ್ನ ಒಂದು ಟೀಮ್ಗೆ ಪಿಕ್ ಅಂತೂ ಖಂಡಿತ ಆಗೇ ಆಗಿರೋರು. ಅನ್ಫಾರ್ಚುನೇಟ್ಲಿ ಇವಾಗ ಅನ್ಸೋಲ್ಡ್ ಆಗಿದ್ದಾರೆ. ಫೀಲ್ಸ್ ಸ್ಯಾಡ್ ಫಾರ್ ದ್ಯಾಟ್. ನೋಡೋಣ ಯಾವ್ದನ್ನ ಟೀಮು ಮಧ್ಯದಲ್ಲಿ ಕಾಂಟ್ರಾಕ್ಟ್ ಏನಾದ್ರು ಕೊಡ್ತಾರೇನೋ ಅಂತ ಕರೆದುಬಿಟ್ಟು ಯಾರಿಗಾರು ಇಂಜುರಿ ಆಯಿತು ಅಂತಂದರೆ ನಮ್ಮ RCBಗೆ ಬರಬೇಕು ಅಂತೇನಿಲ್ಲ. ಯಾವ್ದಾರ ಒಂದು ಟೀಮಲ್ಲಿ ಮಯಾಂಕ್ ಅಗ್ರವಾಲ್ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೆನೆಸ್ತೀನಿ. ಯಾಕಂದರೆ ಈ ಥರ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟಾದ್ಮೇಲೂ ಕೂಡ ವೈಟ್ ಬಾಲ್ ಫಾರ್ಮೆಟಲ್ಲಿ ಈ ಕಡೆ ಅನ್ಸೋಲ್ಡ್ ಆಗಿದ್ದಾರೆ ಅಂತಂದರೆ ಇದು ಸೀರಿಯಸ್ಲಿ ಒಂಥರ ಹರ್ಟ್ ಅಂತೂ ಖಂಡಿತ ಆಗೇ ಆಗುತ್ತೆ. ಸೆಕೆಂಡ್ ಹೈಯೆಸ್ಟ್ ರನ್ ಗೇಟರ್ ಗುರು ವಿಜಯ್ ಹಜಾರೆ ಟ್ರೋಫಿಲಿ ಮಯಾಂಕ್ ಅಗ್ರವಾಲು ಆಫ್ಟರ್ ಕರುಣ್ ನಾಯರ್. ನೋಡಿ, ಇಬ್ಬರು ನಮ್ಮ ಕರ್ನಾಟಕದವ್ರೇನೆ. ಆ ಕಡೆ ಗೆಸ್ಟಾಗಿ ಹೋಗಿ ಆಡೋದಷ್ಟೇ ವಿದರ್ಭಗೆ ಕರುಣ್ ನಾಯರ್ ಅವರು, ಬಟ್ ಆದರೂ ಇಬ್ಬರು ಕರ್ನಾಟಕದವ್ರೇನೆ. ಸೊ ಖುಷಿ ಆಗುತ್ತೆ ಒಂಥರ ನೋಡ್ತು ಅಂತಂದರೆ. ಹೌದು,
ಇವರೇ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ರಾಬಿನ್ ಉತ್ತಪ್ಪ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಪ್ರಕಾರ ರೆಕಗ್ನಿಷನ್ ಅನ್ನೋದು ಸಿಗಬೇಕು ಅಂದರೆ ಬರೀ ಆಡೋದೇ ಸಾಲಲ್ಲ, ಟ್ರೋಫಿ ಗೆಲ್ಲಬೇಕು, ಅವಾಗಲೇ ರೆಕಗ್ನಿಷನ್ ಅನ್ನೋದು ಸಿಗೋದು. ಇಲ್ಲಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಜೊತೆಗೆ ಕ್ಯಾಪ್ಟನ್ಸಿಯ ಪರ್ಫಾರ್ಮೆನ್ಸನ್ನು ಕೂಡ, ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ಎ ಫ್ರಂಟ್ ಪರ್ಫಾರ್ಮೆನ್ಸು ಒಂಥರ ಆ ಥರ ಬಂದ್ರೂ ಕೂಡ ಇವರಿಗೆ ಅವಕಾಶ ಅನ್ನೋದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಸಿಗ್ಬೇಕು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಆಫ್ಟರ್ ದ ಚಾಂಪಿಯನ್ಸ್ ಟ್ರೋಫಿ ಋತುರಾಜ್ ಗಾಯಕ್ವಾಡು ಅವರು ಇವರೆಲ್ಲ ಉಣ್ಕೊಂಡು ಹೋದ್ರೆ ಅಷ್ಟೇ, ಎಲ್ಲ ಯಾರು ಕೂಡ ಫಾರ್ಮಲ್ಲಿಲ್ಲ. ಋತುರಾಜ್ ಗಾಯಕ್ವಾಡ್ ಸುಮ್ಮನೆ ಹೈಪ್ ಮಾಡ್ತಾ ಇದೆ ಅಷ್ಟೇ. ಯಾರು ಕೂಡ ಸೈಯದ್ ಮುಷ್ತಾಕಲ್ಲೇ ಆಗಿರಲಿ ಇಲ್ಲೇ ಆಗಿರಲಿ ಎಲ್ಲೂ ಕೂಡ ಫಾರ್ಮಲ್ಲೇ ಕಾಣಿಸ್ಕೊಂಡಿಲ್ಲ ಋತುರಾಜ್ ಗಾಯಕ್ವಾಡು, ಸುಮ್ಮನೆ ಸಿಕ್ಕಾಪಟ್ಟೆ ಡಿಮಾಗ್ ಹೋಗ್ಬಿಟ್ಟಿದ್ರೆ. ಸೊ ಇವಾಗ ಫಾರ್ಮಲ್ಲಿರುವಂಥವ್ರು ಕರುಣ್ ನಾಯರ್ ಆ್ಯಂಡ್ ಮಯಾಂಕ್ ಅಗರ್ವಾಲು. ಸೊ ನೋಡೋಣ ಇವರಿಗೆ ಆಪರ್ಚುನಿಟಿ ಅನ್ನೋದು ಸಿಗುತ್ತಾ ಸಿಗೋದಿಲ್ವಾ ಅಂತ. ರಾಬಿನ್ ಉತ್ತಪ್ಪ ಹೇಳಿದ್ದಾರೆ ಟ್ರೋಫಿ ಗೆದ್ದರೆ ಸಿಗುತ್ತೆ ಅಂತ, ರೆಕಗ್ನಿಷನ್ ಸಿಗುತ್ತೆ ಅಂತ. ಟ್ರೋಫಿ ಗೆದ್ದು ಮಯಾಂಕ್ ಅಗರ್ವಾಲ್ ಅವರು ತೋರಿಸಿದ್ದಾರೆ. IPL ಅಂತೂ ಸಿಗಲೇಬೇಕು ನನ್ನ ಪ್ರಕಾರ, ಅಂದರೆ ಯಾರು ಕಾಂಟ್ರಾಕ್ಟ್ ಕೊಡಲೇಬೇಕು ರಿಪ್ಲೇಸ್ಮೆಂಟಾಗಿ, ಜೊತೆಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲೂ ಕೂಡ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಮಯಾಂಕ್ ಅಗರ್ವಾಲ್ ಜೊತೆಗೆ ಕರುಣ್ ನಾಯರ್ ಇಬ್ಬರು ಇಂಟರ್ನ್ಯಾಷನಲ್ ಟೀಮಲ್ಲಿ ಆಡುವಂಥ, ನ್ಯಾಷನಲ್ ಟೀಮಲ್ಲಿ ಆಡುವಂಥ ಸಾಧ್ಯತೆ ಏನಾದ್ರು ಕಾಣಿಸ್ತಾ ಇದೆ ನಿಮಗೆ ಆಫ್ಟರ್ ದಿಸ್ ಚಾಂಪಿಯನ್ಸ್ ಟ್ರೋಫಿ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಾ